ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಊರಿಗೆ ಹೋಗ್ತಾ ಇರೋವಂಥ ವ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಜರ್ನಿ ವ್ಲಾಗ್ ಆಗಿರುತ್ತೆ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಊರಿಗೆ ಹೋಗೋದಕ್ಕೆ ಲಗೇಜ್ ಪ್ಯಾಕ್ ಎಲ್ಲ ಮಾಡಿ ಇಟ್ಟಾಗಿದೆ. ನೋಡಿರ್ಬೋದು ನೀವು, ವಸಿಷ್ಠ ಆಟ ಆಡ್ಕೋತಾ ಇದ್ದ. ಹಾಗೆಯೇ ಹೋಗೋ ಅಷ್ಟರಲ್ಲಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬೇಗ ಎದ್ದಿದ್ದೆ. ಬೆಳಗ್ಗೆ ತಿಂಡಿಗೂ ಉಪ್ಪಿಟ್ಟು ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ. ನಮ್ಮ ಮನೆಯವರು ದೇವ್ರ ಪೂಜೆ ಕೂಡ ಮಾಡಿ ಮುಗಿಸಿದ್ರು. ನಾನು ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಇತ್ತು, ನನಗೆ ಟ್ರೈನು ಲೇಟ್ ಆಗುತ್ತೆ ಅಂಥೇಳಿ ರಾತ್ರಿನೇ ಎಲ್ಲ ಕೆಲಸ ಮುಗಿಸಿ ಮಲಗಿದ್ದೆ. ಇನ್ನೂ ಸ್ವಲ್ಪ ಮಿಕ್ಕಿರೋದು ಪಾತ್ರೆ ಇತ್ತು, ಅದನ್ನು ಕೂಡ ತೊಳೆದಿಟ್ಟು ಹೋದ್ರಾಯ್ತು ಅಂಥೇಳಿ ಇವಾಗ ಪಾತ್ರೆ ಕೂಡ ನಾನು ಇಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ಇಟ್ಟು ಹೋದರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪಾತ್ರೆನ ತೊಳಿತಾ ಇದ್ದೀನಿ. ನಾವೀಗ ನಾಷ್ಟನ ಮಾಡತ್ತೇವಿ. ವಸಿಷ್ಠ ನಾಷ್ಟ ಮಾಡಲಿಲ್ಲ, ಊರಿಗೆ ಹೋಗೋಣ ಅಂತ ಅಳ್ತಿದ್ದ. ಹಾಗಾಗಿ ಅವನಿಗೆ ಒಂದು ಬಾಕ್ಸಲ್ಲಿ ತಿನ್ನಿಸಿದ್ರಾಯ್ತು ದಾರಿಲಿ ಅಂತ ಬಾಕ್ಸ್ ಕೂಡ ತಗೊಂಡೆ. ನೋಡಿದ್ರಲ್ಲ ನನ್ನ ಮಗ ಎಷ್ಟು ಹಠ ಮಾಡ್ತಿದ್ದ ಅಂತ. ಅವನಿಗೆ ಫಸ್ಟು ಬೇಗ ನಾವು ಊರಿಗೆ ಹೋಗಬೇಕು ಅನ್ನೋದು ಅವ್ನಿಗಿಷ್ಟ. ಅವನಿಗೆ ಬಸ್ಸಲ್ಲಿ, ಕಾರಲ್ಲಿ, ಟ್ರೈನಲ್ಲಿ ಅದರಲ್ಲೂ ಕಾರಲ್ಲಿ ಹೋಗೋದಂದರೆ ತುಂಬಾ ಇಷ್ಟ ಅವನಿಗೆ. ಯಾವಾಗಲೂ ಮನೇಲಿ ಇರ್ತಾರಲ್ಲ, ನಾವೆಲ್ಲೂ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಅವನಿಗೆ ಊರಿಗೆ ಹೋಗೋದಂದರೆ ಅಷ್ಟಿಷ್ಟ. ಅವನ್ನ ಸಂಭಾಳಿಸೋದೇ ನನಗೊಂದು ದೊಡ್ಡ ಕೆಲಸ ಆಗುತ್ತೆ. ಈಗಾಗಲೇ ನೋಡಿ ಅವನಿಗೆ ಆಟ ಆಡಿಸ್ಬೇಕು ಅಂಥೇಳಿ ಆಟ ಹಿಡ್ದಿದ್ದ. ಅವನಿಗೂ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ, ಅದರ ಮೇಲೆ ಕೂತ್ಕೋಬೇಕು ಅನ್ನೋದು ಅವನ ಆಸೆ. ಹಾಗಾಗಿ ಅಳ್ತಿದ್ದ. ಇವಾಗ ಅವನಿಗೂ ಸ್ವಲ್ಪ ಆಟ ಆಡಿಸಿ ಅವನ್ನ ಸಂಭಾಳಿಸ್ಕೊತಾನೆ ಮನೆ ಕೆಲಸ ಮಾಡಬೇಕು ನಾನು. ಅವನಿಗೂ ಬೇಜಾರು ಮಾಡಲ್ಲ, ಈ ಕಡೆ ಮನೆ ಕೆಲಸನೂ ಆಗಬೇಕು. ಆ ಥರ ಈಗ ಅವನಿಗೆ ಆಟ ಆಡಿಸ್ತಾ ಇದ್ದೀನಿ ನಾನು. ಹ್ಯಾಪಿ ಹ್ಯಾಪಿ ಇಲ್ವಾ? ಇನ್ನೂ ಇಲ್ಲ, ಆಮೇಲೆ ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತೀನಿ, ನಾನು ಟೈಮ್ ಆಗುತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ಮಕ್ಕಳನ್ನು ರೆಡಿ ಮಾಡಿ, ಮನೆ ಕೆಲಸ ಎಲ್ಲ ಮುಗಿಸಿಟ್ಟು ಇವಾಗ ಫೈನಲ್ ಆಗಿ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಸ್ಕೂಲು 2 ತಿಂಗಳು ರಜಾ ಮುಗಿತಾ ಬಂತು. ನಾವು ಎಲ್ಲೂ ರಜಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಗೆ ಯಾರೂ ಇಲ್ಲ. ನಾವು ಹಾಗಾಗಿ ಎಲ್ಲೂ ಹೋಗೋದಿಲ್ಲ. ಎಲ್ಲಾದರೂ ನಮಗೆ ಇಷ್ಟ ಬಂದಲ್ಲೇ 4 ದಿನ ಅಥವಾ 2 ದಿನ ಈ ಥರ ತಿರುಗಾಡ್ಕೊಂಡು ಬರೋಣ ಅಂದರೆ ಕೆಲವೊಂದಿಷ್ಟು ಜನ ನಾವು ಎಲ್ಲಿ ಹೋಗ್ತೀವಿ, ಯಾರ ಮನೆಗೆ ಹೋಗ್ತೀವಿ, ಏನು ಮಾಡ್ತೀವಿ ಅದಂತ CID ಕೆಲಸ ಮಾಡ್ತಿರ್ತಾರೆ ಹಿಂದ್ಗಡೆ ಫೋನ್ ಮಾಡಿ. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಇಷ್ಟ, ನಾವು ಎಲ್ಲಾದರೂ ಹೋಗ್ತೀವಿ, ಎಲ್ಲಾದರೂ ಬರ್ತೀವಿ. ನಮ್ಗೆ ಯಾರೂ ಇಲ್ಲ, ಹಾಗಾಗಿ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ. ಹಾಗಾಗಿ ನನ್ನ ಮಕ್ಕಳಿಗೂ ಮನೇಲಿದ್ದು ಬೋರ್ ಆಗಬಾರ್ದಲ್ಲ ಅಂತ 1-2 ದಿನ ಅವರನ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನೀಗ ಸ್ನಾನ ಆಗಿ ರೆಡಿ ಎಲ್ಲ ಆಯಿತು. ಲಗೇಜ್ ಪ್ಯಾಕ್ ಮಾಡಿ ಮನೆ ಕೆಲಸ, ತಿಂಡಿ ಅದೆಲ್ಲ ಮುಗಿಸ್ಕೊಂಡೆ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಬ್ಯಾಗ್ ಕೂಡ ರೆಡಿಯಾಗಿ ಆಚೆ ವಸಿಷ್ಠ ಕಾಯ್ತಾ ಇದ್ದಾನೆ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಟೈಮ್ ಆಗಲೇ 8 ಗಂಟೆ ಆಯಿತು. ಎಲ್ಲಿಗೆ ಹೋಗ್ತಿದ್ದೀವಿ, ಯಾವ್ರಿಗೆ ಹೋಗ್ತಿದ್ದೀವಿ ಅಂತ ನಾನು ವೀಡಿಯೋ ಕಂಟಿನ್ಯೂ ಆಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ತಲೆನೇ ಬಾಚ್ಕೊಂಡಿಲ್ವಲ್ಲ. ತಡಿ ಪುಟ್ಟ. ಏಯ್ ಇವಾಗ ಹಿಡಿದು ಹೋಗ್ತೀನಿ ಚೆನ್ನಾಗಿ. ಹಿಂದೆ ಹತ್ತು ಅಲ್ಲೇ ಅದು ನಮ್ದಲ್ಲ. ಅಲ್ಲಿ ಬಾ Hey. ಇಬ್ಬರು ಮಲ್ಕೊಂಡ್ಬಿಡ್ರಿ ಕೇಳಲ್ಲ ವಸಿಷ್ಠ ಅಂತೂ ಆಚೆ ಕಡೆ ಟ್ರೈನ್ ಹತ್ತದಾಗಿಂದ ಕಿಟಕಿ ಪಕ್ಕ ಕೂತವನು, ಎಲ್ಲೂ ಎದ್ದೇ ಇಲ್ಲ. ಅವನಿಗೆ ಅಷ್ಟೊಂದು ಇಷ್ಟ ಜರ್ನಿ ಮಾಡೋದು ಅಂದರೆ. ಹಾಗೆ ಗಾನೂ ಮಲಗಿದ್ಲು ಬೇಗ ಎದ್ದಿರೋದ್ರಿಂದ ನಾವು ಎಲ್ಲಿಗಾರ ಹೋಗ್ಬೇಕಾದ್ರೆ ಸೀಟ್ ರಿಸರ್ವ್ ಮಾಡಿಸ್ಕೊಂಡಿರ್ತೀವಿ ಅಡ್ವಾನ್ಸಾಗಿ. ಹಾಗಾದ್ರೇ ನಮಗೆ ಮಕ್ಕಳನ್ನ ಕರ್ಕೊಂಡು ಹೋಗೋರಿಗೆ ರಿಸರ್ವ್ ಮಾಡಿಸ್ಕೊಂಡು ಹೋದ್ರೇ ಕಂಫರ್ಟ್ ಆಗಿರುತ್ತೆ. ಅಂದರೆ ಮಲಗೋದಕ್ಕೆ ಅಥವಾ ಕೂತ್ಕೊಳ್ಳೋದಕ್ಕೆ ಆಗಲಿ ನಾವು ಯಾವಾಗಲೂ ರಿಸರ್ವೇಷನ್ ಮಾಡಿಸ್ಕೊಂಡೇ ಹೋಗೋದು. ಇಲ್ಲಿ ಆಚೆ ಕಡೆ ತೆಂಗಿನ ಮರ ನೇಚರ್ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇದ್ವಿ. ಈಗ ಬೇಲ್ ಮಿಕ್ಸ್ ಬಂತು ಟ್ರೈನಲ್ಲಿ. ಮಕ್ಕಳು ಬೇಕು ಅಂತ ಹಠ ಮಾಡಿದರು, ಹಾಗಾಗಿ ಅವ್ರಿಗೆ ಈಗ ಬೇಲ್ ಮಿಕ್ಸ್ನ ಕೊಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. वाटर तन्नी बना वाटर बॉटल वाटर वाटर
ಬಂದೈತೆ ಸಿಟ್ಟು ಬಂದೈತೆ ಸಿಟ್ಟು ಬಂದೈತೆ ಅಂತೂ ಇಂತೂ ನಮ್ಮ ಹುಬ್ಬಳ್ಳಿ ಬಂತು ನೋಡ್ರಿ. ನಮಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ, ನಮ್ಮೂರು ಬಂತು ಅನ್ನೋ ಒಂದು ಖುಷಿ. ಇದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನು. ನಾನು ನಿಮಗೆ ಫೋಟೋಸ್ ಎಲ್ಲ ತೋರಿಸ್ತಾ ಇರೋದು. ಫೈನಲಿ ರೀಚ್ ಆದ್ವಿ ನಾವು. ಬೈತಾ ನೋಡೋ ಮಾಮ. ಇದಿಷ್ಟು ನನ್ನ ಪುಟ್ಟ ಜರ್ನಿ ವ್ಲಾಗ್ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾವೀಗ ಆಟೋ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.